ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಸೊ ಇವತ್ತು ಸಂಡೇ ಆಗಿರೋದ್ರಿಂದ ತಮ್ಮನೇನಲ್ಲಿ ನೋಡಿರ್ತೀರಾ, ನಾನು ಇವತ್ತು ನಮ್ಮ ಅಮ್ಮನ ಮನೆಗೆ ಹೋಗ್ತಾ ಇದ್ದೀನಿ. ಅದಕ್ಕೆ ಇಷ್ಟು ಖುಷಿಯಾಗಿ ಬೇಗ ರೆಡಿ ಆಗಿಬಿಟ್ಟಿದ್ದೀನಿ. ಸೊ ನನ್ನ ತಂಗಿ ಗಂಡ ಆನ್ ದ ವೇ ಇದ್ದಾರೆ, ಅವರೇ ಬಂದು ಪಿಕಪ್ ಮಾಡ್ತಾರೆ. ನಾನೇ ನನ್ನ ಗಾಡಿ ತೊಗೊಂಡು ಹೋಗಲ್ಲ. ನಮ್ಮ ಮನೆಯವರು ಇವಾಗಲೇ ಬೇಡ ಅಂದ್ಬಿಟ್ಟು ಬರೀ ಕೆಲಸಕ್ಕೆ ಮಾತ್ರ ಗಾಡಿ ಕೊಡ್ತವ್ರೆ, ಹೊರಗಡೆಗೆಲ್ಲ ಗಾಡಿ ಕೊಡ್ತಾ ಇಲ್ಲ. ಯಾಕಂತಂದರೆ ನಮ್ಮ ರೂಟಲ್ಲಿ ಸ್ವಲ್ಪ ಜಾಸ್ತಿ ಗಾಡಿಗಳು ಬರ್ತವೆ ಅಂತ ಅವ್ರಿಗೆ ಭಯ. ಓಡಿಸೋ ಕಾನ್ಫಿಡೆನ್ಸ್ ನನಗೈತೆ, ಬಟ್ ನಮಗೆ ಎಷ್ಟೇ ನಂಬಿಕೆ ಇದ್ರೂ ಅವ್ರಿಗೆ ಭಯ ಜಾಸ್ತಿ. ಯಾಕಂದರೆ ಅವ್ರ ಜೊತೆಲಿದ್ದರೆ ಗಾಡಿ ಕೊಡ್ತಾರೆ, ಬಟ್ ಅವ್ರ ಜೊತೆಲಿರಲ್ಲ. ನಾವು ಹೋಗಿ 1-2 ಅವರ್ಸ್ ಆದಮೇಲೆ ಅವ್ರು ಬಂದು ಜಾಯ್ನ್ ಆಯ್ತಾರೆ. ಸದ್ಯಕ್ಕೆ ನಾವು 3 ಜನ ಇವಾಗ ಹೋಗ್ತೀವಿ. ಸೊ ಅವ್ರು ಇನ್ನೂ ನನ್ನ ತಂಗಿ ಇನ್ನೂ ಮನೇಲೇ ಇದ್ದಾಳೆ, ರೆಡಿ ಆಗ್ತಿದ್ದೀನಿ ಅಂತಂದ್ಲು. ಇವಾಗ ಜಸ್ಟ್ ಕಾಲ್ ಮಾಡಿದೆ. ಸೊ ಅವ್ರು ಬರೋಷ್ಟರಲ್ಲಿ ಅವ್ರಿಗೆ ಅಂತ ಮ್ಯಾಂಗೋ ಜ್ಯೂಸ್ ಮಾಡೋಣ ಅಂದ್ಬಿಟ್ಟು ಮ್ಯಾಂಗೋ ಜ್ಯೂಸ್ ಮಾಡ್ತಾಯಿದ್ದೀನಿ. ನಮ್ಮದೇ ಗಿಡದಲ್ಲಿ ಮಾವಿನ ಹಣ್ಣು ಬೆಳೆದಿದ್ದು, ಸೊ ಅದರಿಂದನೇ ಮ್ಯಾಂಗೋ ಜ್ಯೂಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಜಾಸ್ತಿ ತಿನ್ನೋದಕ್ಕಾಗಲ್ಲ, ಡೈಲಿ ಎಷ್ಟು ಹಣ್ಣು ಕೊಟ್ಕೊಳ್ಸಿದ್ರು ನಮ್ಮಮ್ಮ ತಿನ್ನೋದಕ್ಕಾಗಲ್ಲ. ಅದಕ್ಕೋಸ್ಕರ ನೈಟ್ ನಾನು ನಮ್ಮ ಮನೆಯವರು ಜ್ಯೂಸ್ ಮಾಡಿಕೊಂಡು ಇವಾಗಲೂ ಅವ್ರಿಗೆ ಜ್ಯೂಸ್ ಮಾಡಿಕೊಡೋಣ, ಹಣ್ಣು ಮಾಮೂಲಿ ತಿಂತಾನೆ ಇರ್ತೀವಲ್ಲ ಅಂದ್ಬಿಟ್ಟು ಮಿಲ್ಕ್ ಶೇಕ್ ಮಾಡೋಣ ಅಂತ ಅಂದ್ಕೊಂಡು 1 ವಾರ ಆದಮೇಲೆ ವೀಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸೊ ನನಗೆ ಎಡಿಟ್ ಮಾಡೋದಕ್ಕೆ ಟೈಮ್ ಸಿಕ್ಕಿರಲಿಲ್ಲ. ಇದು ಲಾಸ್ಟ್ ಸಂಡೇ ವ್ಲಾಗ್ ಆಗಿರುತ್ತೆ. ಅಮ್ಮನ ಮನೆಗೆ ಹೋಗ್ತಿರೋ ಖುಷಿಗೆ ಆವತ್ತಿನ ದಿನ ನನಗೆ ಏನೇನು ಬೇಕು ಅದನ್ನೇ ಮಾತಾಡ್ಬಿಟ್ಟಿದ್ದೀನಿ. ಅಂತಂದರೆ ಅದು ಓಕೆ ಆಗಿತ್ತು, ಬಟ್ ಬ್ಯಾಕ್ಗ್ರೌಂಡಲ್ಲಿ ಅಷ್ಟು ಚೆನ್ನಾಗಿ ಕೇಳಿಸ್ತಿಲ್ಲ, ಎಕೋ ಸೌಂಡ್ ಬರ್ತಾಯಿತ್ತು ಅಂದ್ಬಿಟ್ಟು ವಾಯ್ಸ್ ಕೊಡ್ತಿರೋದು ಅಷ್ಟೇ. ಸೊ ಇವಾಗ ಅವರಿಬ್ರಿಗೋಸ್ಕರ ಮ್ಯಾಂಗೋ ಜ್ಯೂಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಮ್ಯಾಂಗೋ ಹಣ್ಣು ಸೀಸನ್ ಆಗಿರೋದ್ರಿಂದ ನಮ್ಮ ಮರದಲ್ಲಂತೂ ಹೆಚ್ಚಾಗಿ ಮಾವಿನ ಹಣ್ಣು ಬೆಳಿತೀವಿ ನಾವು. ನಮ್ಮದು ಸ್ವಂತ ಮರ ಇದೆ. ಸೊ ನಾವೇನು ದುಡ್ಡು ಕೊಟ್ಟು ಮಾವಿನ ಹಣ್ಣು ತರಬೇಕು ಅಂತ ಏನಿಲ್ಲ, ನಮಗೆ ಫ್ರೀಯಾಗಿ ಬೇಕಾದಷ್ಟು ಮಾವಿನ ಹಣ್ಣು ಸಿಗುತ್ತೆ. ಸೊ ಈ ಸೀಸನ್ ಅಂತೂ ಸಿಕ್ಕಾಪಟ್ಟೆ ಮಾವಿನ ಹಣ್ಣು ತಿಂದ್ಬಿಟ್ಟಿದ್ದೀನಿ ನಾನಂತೂ. ಸೊ ಮಾವಿನ ಹಣ್ಣು ಸುಮ್ಮನೆ ಎಂತಕ್ಕೆ ತಿನ್ನೋದು ಅಂದ್ಬಿಟ್ಟು ನಾನೇನು ಮಾಡಿದೆ, ಜ್ಯೂಸ್ ಮಾಡೋಣ ಇಲ್ಲ ವೆರೈಟೀಸ್ ಏನಾದ್ರು ಮಾಡೋಣ ಅಂದ್ಕೊಂಡಿದ್ದೆ. ಬಟ್ ಬೇಗ ಆಗೋದು ಜ್ಯೂಸ್ ಒಂದಿನ, ಅವರೆಲ್ಲ ತಿಂಡಿ ಮಾಡಿ ಬಂದಿರ್ತಾರೆ. ಸ್ವಲ್ಪ ಇವಾಗಲೇ ಮಾಡಿಟ್ರೆ ಫ್ರಿಜ್ ಒಳಗಡೆ ಇಟ್ಟಿದ್ರೆ ಕೋಲ್ಡ್ ಆಗಿರುತ್ತೆ ಅಂದ್ಬಿಟ್ಟು ಅವ್ರು ಬರೋಕ್ಕೂ ಮುಂಚೆನೇ ರೆಡಿ ಮಾಡಿ ಫ್ರಿಜ್ ಒಳಗೆ ಇಡೋಣ ಅಂದ್ಬಿಟ್ಟು ಪ್ಲ್ಯಾನ್ ಮಾಡ್ಕೊಂಡಿದ್ದೆ. ಬಟ್ ನಾನು ಜಾಸ್ತಿ ಏನೂ ಹಾಕೋಕ್ಕೆ ಹೋಗಲ್ಲ ಮ್ಯಾಂಗೋ ಜ್ಯೂಸ್ಗೆ. ಸ್ವಲ್ಪ ಸಕ್ಕರೆ, ಮ್ಯಾಂಗೋ, ಹಾಲು ಇಷ್ಟೇ ಹಾಕೋದು ನಾನು. ಲೈಟಾಗಿ ಒಂದೇ ಒಂಚೂರು ನೀರು ಹಾಕ್ತೀನಿ. ಬಟ್ ನನಗೆ ಶುಗರ್ ನಂಗೆ ಇಷ್ಟನೇ, ಬಟ್ ಶುಗರ್ಗಿಂತ ಜಾಸ್ತಿ ಖಾರದ ಐಟಮ್ಗಳು ಇಷ್ಟ. ಬಟ್ ನನ್ನ ಮೈಂಡ್ಸೆಟ್ಟಿಗೆ ತಕ್ಕಂಗೆ ನಾನು ಮಾಡ್ಕೊಂಡಿದ್ದೀನಿ. ಒಬ್ಬೊಬ್ಬರು ಶುಗರ್ ಲೆವೆಲ್ ಹೆಂಗಿರುತ್ತೆ ಅದು ನೋಡ್ಕೊಂಡು ನೀವು ಮಾಡ್ಕೋಬೋದು. ಬಟ್ ನಾನು ಈ ಥರ ಮಾಡಿದ್ದು ನಾನು ಇಷ್ಟ ಆಗಲ್ವೇನೋ ಅಂದ್ಕೊಂಡು ಮಾಡಿದೆ, ಬಟ್ ಅವ್ರಿಗೆ ಇಷ್ಟ ಆಯಿತು. ಸೊ ಅವ್ರು ಬರೋಕ್ಕೂ ಮುಂಚೆನೇ ಫ್ರಿಜ್ ಒಳಗೆ ಇಟ್ಬಿಟ್ರೆ, ಬಟ್ ಬಂದಾಗ ಕೋಲ್ಡಾಗಿ ಚೆನ್ನಾಗಿರುತ್ತೆ ಕುಡಿಯೋಕ್ಕೆ. ಈ ಥರ ಮಾಡಿದ ಮ್ಯಾಂಗೋ ಜ್ಯೂಸನ್ನ ವಾರಂ ಕುಡಿಯೋದಕ್ಕಿಂತ ಕೋಲ್ಡ್ ಕುಡಿದ್ರೇ ಚೆನ್ನಾಗಿರುತ್ತೆ. ಸೊ ಅವ್ರು ಬರೋಷ್ಟರಲ್ಲಿ ರೆಡಿ ಮಾಡಿಟ್ಟು ಮನೆಗೆ ಸ್ವಲ್ಪ ಬ್ಯಾಗ್ಗಳು ತೊಗೊಂಡು ಹೋಗ್ಬೇಕಾಗಿತ್ತು, ಐಟಮ್ಸ್ಗಳು. ಲಾಸ್ಟ್ ಟೈಮ್ ನಮ್ಮಮ್ಮ ತಿರುಪತಿಗೆ ಹೋಗಿತ್ತು. ಸೊ ಅಲ್ಲಿಂದ ಡೈರೆಕ್ಟಾಗಿ ಅಲ್ಲಿ ನನ್ನ ತಂಗಿ ಮನೆಗೆ ಹೋಗಿ ಅಲ್ಲಿಂದ ನಮ್ಮ ಮನೆಗೆ ಬಂದಾಗ ಬಟ್ಟೆ ಐಟಮ್ಗಳೆಲ್ಲ ಇಲ್ಲೇ ಬಿಟ್ಟಿತ್ತು. ಅದನ್ನ ಇವಾಗ ತೊಗೊಂಡೋಗ್ತಾ ಇದ್ದೀನಿ. ಫೈನಲಿ ಅವ್ರು ಬಂದರು. ಬನ್ನಿ ಜ್ಯೂಸ್ ಕೊಟ್ಬಿಟ್ಟು ರಿವ್ಯೂ ಕೇಳೋಣ ಹೆಂಗಿದೆ ಅಂತ. ಚೆನ್ನಾಯ್ತಾ? ನಿಜ? ಥ್ಯಾಂಕ್ ಯು. ಸೊ ಹಾಗೆ ಹೋಗ್ತಾ ಆನ್ ದ ವೇ ಒಡವೆ ಅಂಗಡಿಯಲ್ಲಿ ಕೆಲಸ ಇತ್ತು. ಈ ವ್ಲಾಗು ಎಂಡಲ್ಲಿ ನಿಮಗೆ ಗೊತ್ತಾಗುತ್ತೆ ಏನು ಅಂತ. ಸೊ ಎಕ್ಸ್ಪೆಕ್ಟ್ ಮಾಡಿರಲ್ಲ ಈ ವ್ಲಾಗ್ ಎಂಡಲ್ಲಿ ಏನಿರುತ್ತೆ ಅಂತ. ಬಟ್ ಯಾಕಂತಂದರೆ ಆವತ್ತು ದಿನ ನಾನೇ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ, ಎಲ್ಲ ಸಿಚುವೇಶನ್ ಹಂಗಾಗೋಗಿತ್ತು. ಅದಕ್ಕೇ ಈ ಒಡವೆ ಅಂಗಡಿಗೆ ಬಂದಿರೋ ರೀಸನ್ ಏನು ಅನ್ನೋದು ಈ ವ್ಲಾಗಲ್ಲಿ ಎಂಡಲ್ಲಿ ಇರುತ್ತೆ. ಬಟ್ ನೀವು ಎಕ್ಸ್ಪೆಕ್ಟ್ ಮಾಡಿದ್ದೀರಲ್ಲ, ಅದಕ್ಕಿಂತ ಇನ್ನೂ ಡಿಫ್ರೆಂಟ್ ಆಗಿರುತ್ತೆ. ಸೊ ಸ್ವಲ್ಪ ಈ ವ್ಲಾಗ್ನ ಎಂಡ್ ತನಕ ನೋಡಿ, ಸ್ಕಿಪ್ ಮಾಡಬೇಡಿ. ಒಡವೆ ಅಂಗಡಿಯಲ್ಲಿ ಕೆಲಸ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದು ನಾನು ನನ್ನ ತಂಗಿ ಎಲ್ಲ ಮನೆಗೆ ಬಂದು, ನಮ್ಮ ಅಮ್ಮಗಂತೂ ಫುಲ್ ಖುಷಿಯಾಗೋಯ್ತು ನಾನು ಇಬ್ಬರು ಹೆಣ್ಮಕ್ಳು ಒಟ್ಟಿಗೆ ಬಂದಿದ್ದಾರೆ ಅಂತ. ಸೊ ಅದಕ್ಕೋಸ್ಕರ ಬಿಸಿಲು ಟೈಮಲ್ಲಿ ಜಾಸ್ತಿ ಚಿಕನ್ ಬೇಡ ಅಂದ್ಬಿಟ್ಟು ಬರೀ ಮೀನೇ ತರಿಸಿದ್ದು ನಮ್ಮಮ್ಮ. ಅಂದರೆ ಚಿಕನ್ ತರಿಸ್ತೀನಿ, ಮಟನು ತರಿಸ್ತೀನಿ ಅಂತ ಹೇಳಿದರು. ಬಟ್ ಓವರ್ ಎಷ್ಟೊಂದು ತಿನ್ನೋದಕ್ಕಾಗುತ್ತೆ ಒಂದೇ ದಿನ. ನಾಳೆ ಸೋಮವಾರನೂ ಜಾಸ್ತಿ ತಿನ್ನಲ್ಲ, ಮಿಕ್ಕೊಳ್ಳುತ್ತೆ ಅಂದ್ಬಿಟ್ಟು ನಾವೇನು ಮಾಡೋದು, ಯಾಕಂದ್ರೆ ನಾವು ಬಂದು ಹೋಗೋಕ್ಕೆ ಅಂತ ಬಂದಿದ್ದಲ್ವ. ಸೊ ಇರೋಕ್ಕೇನು ಬಂದಿರಲಿಲ್ಲ. ಅದಕ್ಕೋಸ್ಕರ ಇರೋದೇ ಆಗಿದ್ರೆ ಅದನ್ನೆಲ್ಲ ತರಿಸ್ಬೋದಿತ್ತು. ಬಟ್ ಒನ್ ಟೈಮ್ಗೆ ಹೋಗೋದಕ್ಕೆ ಬೇಡ ಅಂದ್ಬಿಟ್ಟು ನಾವು ಬರೀ ಫಿಶ್ ಹೇಳ್ದು ಅಷ್ಟೇ. ನಮ್ಮಮ್ಮ ಅಂತೂ ನಾನು ಗಾಡಿ ತೊಗೊಂಡಿದ್ದು ವೀಡಿಯೋ ಮತ್ತು ನನ್ನ ಫೋಟೋಸ್ ಎಲ್ಲ ನೋಡ್ತಾ ಇತ್ತು. ಇವಳು ಮದುವೆ ಮುಂಚೆ ಹೆಂಗಿದ್ದಾಳೋ ಮದುವೆ ಆದಮೇಲೂ ಹಂಗೆ ಅವಳೆ. ನನ್ನ ಅಳಿಯ ನಂಗೆ ಸಿಕ್ಕಿರೋದು ನನ್ನ ಪುಣ್ಯ, ಚೆನ್ನಾಗಿ ನೋಡ್ಕೊತವನೆ. ಬೇರೆ ಯಾರು ಸಿಕ್ಕಿದ್ರು ಇಷ್ಟು ಚೆನ್ನಾಗಿ ನೋಡ್ಕೊತಿದ್ರೋ ಇಲ್ವೋ ಅಂತ ಗೊತ್ತಿಲ್ಲ. ನಮ್ಮಮ್ಮ ಈ ಥರ ಥಿಂಕ್ ಮಾಡುತ್ತೆ. ನನ್ನ ಹಳ್ಳಿ ಜೀವನ ಯಾವ ಥರ ಇತ್ತಪ್ಪ ಅಂತಂದರೆ, ಬಟ್ ನಾನು ಒಂದು ಎಕ್ಸ್ಪೀರಿಯೆನ್ಸ್ ಹೇಳ್ಕೊತೀನಿ. ನಾನು ಹುಟ್ಟಿದ್ದು ಬೇಕಾದ್ರೆ ಬೆಂಗಳೂರೇ, ಅದು ಒಪ್ಕೊತೀನಿ. ಬಟ್ ನಾನು ಬೆಳೆದಿದ್ದು ಫುಲ್ಲು ಹಳ್ಳಿಯಲ್ಲೇ. ನಾನು ಓದಿದ್ದು, ನಾನು ಕಾಲೇಜ್ ಮೆಟ್ಲತ್ತಿದ್ದು, ನಾನು ಸ್ಕೂಲ್ ಮೆಟ್ಲತ್ತಿದ್ದು ಎಲ್ಲ ನನ್ನ ಜೀವನ ಸ್ಟಾರ್ಟ್ ಆಗಿದ್ದೇ ಹಳ್ಳಿಯಿಂದ. ಸೊ ನನಗೆ ಹಳ್ಳೀಲಿ ಒಂದು ಎಕ್ಸ್ಪೀರಿಯೆನ್ಸ್ ಮಾತಾಡಬೇಕು ಅಂತಂದರೆ, ಯಾಕೋ ಗೊತ್ತಿಲ್ಲ ಇದನ್ನ ಹೇಳ್ಬೇಕು ಅಂತ ಅನ್ನಿಸ್ತು. ಹಳ್ಳೀಲಿ ಇರೋವಂಥ ಹೊಟ್ಟೆ ಕಿಚ್ಚು ಜನಗಳು ಬೇರೆ ಎಲ್ಲೂ ಇಲ್ಲ. ಫಸ್ಟೆಲ್ಲ ಇತ್ತು ಹಳ್ಳಿ ಜನ ಒಳ್ಳೆ ಜನ ಅಂತಿತ್ತು, ಬಟ್ ಅದು ನನಗೆ ಗೊತ್ತಿಲ್ಲ.
ಬಟ್ ಇವಾಗ ಹೆಂಗಪ್ಪ ಅಂತಂದರೆ ಹಳ್ಳೀಲಿ ಒಬ್ರು ಬೆಳಿತವ್ರೆ ಅಂದರೆ ಸಹಿಸ್ಕೊಳ್ಳಲ್ಲ. ಒಂದು ಪಕ್ಷ ಸಿಟೀಲಿ ಒಬ್ರು ಮಾತು ಬಿಟ್ಟರು ಅಂತಂದರೆ ಅವ್ರ ಬಗ್ಗೆ ಜಾಸ್ತಿ ಥಿಂಕ್ ಮಾಡೋಕೆ ಹೋಗಲ್ಲ. ಅವ್ನ ಜೊತೆ ಮಾತು ಬಿಟ್ಟಾಯ್ತಲ್ವ ಮತ್ತೆ ಅವ್ನ ಕಡೆ ತಿರುಗು ನೋಡೋ ಮನ್ಸು ಮಾಡಲ್ಲ. ಬಟ್ ನಮ್ಮ ಹಳ್ಳಿ ಕಡೆ ಹಂಗಲ್ಲ. ಒಂದ್ಸಲ ಮಾತು ಬಿಟ್ಬಿಟ್ರೆ ಅವ್ನು ಯಾರ ಮನೆ ನಿಂತವನೆ ಕೂತವನೆ, ಅವಳು ಎಲ್ಲಿ ನಿಂತವಳೆ, ಅವಳು ಏನು ಮಾಡ್ತವಳೆ, ಎಲ್ಲಿ ಹೋಗಿದ್ಲು, ಎಲ್ಲಿ ಬಂದ್ಲು, A to Z ಎಲ್ಲ ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಆಗೋಗುತ್ತೆ ಹಳ್ಳಿ ಕಡೆ. ಸೊ ನನ್ಗಂತೂ ಹಳ್ಳಿ ಜೀವನದಲ್ಲಿ ಇಷ್ಟ ಆಗದಿರೋದಂದ್ರೆ ಈ ಜನಗಳ ಬಿಹೇವಿಯರ್. ತಾನು ಬೆಳೆದೇ ಇದ್ರು ಪರವಾಗಿಲ್ಲ, ಬೇರೆಯವ್ರನ್ನ ಬೆಳೆಸ್ಬೇಕು ಅನ್ನೋ ಬುದ್ಧಿ ಇಲ್ಲ. ಯಾಕಪ್ಪ ಅಂತಂದ್ರೆ ಒಬ್ರು ಬೆಳಿತವ್ರೆ ಅಂದ್ರೆ ಸಹಿಸ್ಕೊಳ್ಳಲ್ಲ. ಅಂದ್ರೆ ಹೊರಗಿನವ್ರಿಗಿಂತ ಅಕ್ಕಪಕ್ಕದ ಮನೆಯವ್ರು ಅನ್ನೋದಕ್ಕಿಂತ ಸಂಬಂಧದಲ್ಲೇನೆ ಒಬ್ರು ಬೆಳಿತವ್ರೆ ಅಂದ್ರೆ ಸಹಿಸ್ಕೊಳ್ಳಲ್ಲ. ಅಂತ ಜೀವನ ಹಳ್ಳಿ ಜೀವನ. ಇಲ್ಲಿ ವೆದರ್ಗಾದ್ರೆ, ವಾತಾವರಣಕ್ಕಾದ್ರೆ ಎಲ್ಲದಕ್ಕೂ ಬೆಸ್ಟ್ ಅಂತಾನೆ ಹೇಳ್ತೀನಿ ಹಳ್ಳಿ ಜೀವನ. ಇದ್ರಲ್ಲಂತೂ ಎರಡನೇ ಮಾತಿಲ್ಲ, ಚೆನ್ನಾಗಿದೆ. ಬಟ್ ಇಲ್ಲಿ ಜನಗಳನ್ನ ಬಿಹೇವಿಯರ್ ನಾನು ನೋಡ್ದಂಗೆ ಹಳ್ಳಿ ಜನಗಳ ಬಿಹೇವಿಯರ್ ಹೆಂಗಪ್ಪ ಅಂತಂದರೆ ಸಹಿಸ್ಕೊಳ್ಳಲ್ಲ, ಹೊಟ್ಟೆ ಕಿಚ್ಚು, ಹೊಟ್ಟೆ ಉರಿ ಜಾಸ್ತಿ. ಇದು ನನ್ನ ಎಕ್ಸ್ಪೀರಿಯನ್ಸ್ ಮಾತು. ಬೇರೆಯವ್ರದ್ದು ಹೆಂಗೋ ನನಗೆ ಗೊತ್ತಿಲ್ಲ. ಒಬ್ಬೊಬ್ಬರು ಏನು ಹಳ್ಳಿಲೇ ಹುಟ್ಟಿ ಹಳ್ಳಿಲೇ ಬೆಳೆದಿದ್ದೀನಿ ಅಂತೀಯ, ಹಳ್ಳಿ ಬಗ್ಗೆ ಈ ಥರ ಮಾತಾಡ್ತೀಯ ಅಂತ ಅನ್ಬೋದು. ಬಟ್ ಅವ್ರ ಎಕ್ಸ್ಪೀರಿಯನ್ಸ್ ಹೆಂಗಿರುತ್ತೋ ನಮಗೆ ಗೊತ್ತಿಲ್ಲ. ಇದು ನನ್ನ ಅನುಭವದ ಮಾತಷ್ಟೇ. ಯಾರು ಇದನ್ನು ಬ್ಯಾಡಾಗಿ ತೊಗೊಳಕ್ಕೆ ಹೋಗಬೇಡಿ. ಯಾಕಂದರೆ ಪ್ರತಿ ಹಳ್ಳಿಲಿರೋ ಹುಡುಗರುಗಳ್ನ ಕೇಳಿ, ಈಗಿನ ಕಾಲದ ಯೂತ್ಸ್ಗಳನ್ನ ಕೇಳಿ, ಹೆಣ್ಮಕ್ಳುಗಳ್ನ ಕೇಳಿ ಏನು ಹೇಳ್ತಿರ್ತಾರೆ ಅಂತ. ಪ್ರೆಸೆಂಟಾಗಿ ನಾನು ನೋಡಿದ ಮಟ್ಟಿಗೆ ಏನಾದ್ರು ಒಂದು ಹುಡುಗ ಲವ್ ಮಾಡ್ದ, ಇಲ್ಲ ಒಂದು ಹುಡುಗಿ ಲವ್ ಮಾಡಿದ್ಲು, ಬ್ರೇಕಪ್ ಆಗೋಯ್ತು, ಇಲ್ಲ ಮನೆಗೆ ಯಾವ್ದಾದ್ರು ಒಂದು ಹುಡುಗ ಗಂಡು ನೋಡೋಕೆ ಬಂದ, ಹೆಣ್ಣು ನೋಡೋಕೆ ಬಂದ, ಇವೆಲ್ಲ ಫುಲ್ಲು ಹೆಂಗೆ ಸ್ಪ್ರೆಡ್ ಆಗುತ್ತೆ ಅಂದರೆ ಹಳ್ಳಿ ಜೀವನದಲ್ಲಿ ಈ ಥರ ಸಣ್ಣ ಸಣ್ಣ ವಿಷಯಗಳೇ. ಅವನೊಬ್ಬ ಕಾರ್ ತಗೊಂಡ, ಅವ್ರು ಬೆಳೆದ್ರು, ಹಂಗೆ ಮಾಡಿದ್ರು, ಹಿಂಗೆ ಮಾಡಿ A to Z ಎಲ್ರ ಮನೆ ವಿಷಯನೂ ಒಬ್ಬರೇ ಬಾಯಲ್ಲಿ ಇರ್ತದೆ. ಬಟ್ ಅದೊಂಥರ ಯಾವ ಥರ ಅದು ಹೇಳ್ಕೊಳ್ಳೋದಕ್ಕಾಗಲ್ಲ, ಅಷ್ಟು ಮೆಂಟಾಲಿಟಿ ಇರುತ್ತೆ ಒಬ್ಬೊಬ್ರದ್ದು ಹಳ್ಳಿ ಜೀವನದಲ್ಲಿ. ಸೊ ನನಗದು ಪರ್ಸ್ನಲಿ ಇಷ್ಟ ಆಗಲ್ಲ. ನಾನು ಫಸ್ಟು ನಾನಾಯಿತು, ನನ್ನ ಕೆಲಸ ಆಯಿತು, ನನ್ನ ಮನೆ ಆಯಿತು ಅಂತಿದ್ದೆ. ಬಟ್ ಬೇಕಾದಷ್ಟು ನನ್ನ ಬಗ್ಗೆ, ನಮ್ಮ ಮನೆ ಬಗ್ಗೆ ಎಷ್ಟು ಬೇಕು ಅಷ್ಟು ಕೆಟ್ಟದಾಗಿ ಮಾತಾಡಿರ್ತಾರೆ. ಬಟ್ ನಾವು ಅದು ಯಾವುದನ್ನು ತಲೆಗೆ ಹಾಕೊಳ್ದಂಗೆ ಮುಂದೆ ಮೂವ್ ಮಾಡ್ಕೊಂಡು ಹೋಗ್ತೀವಿ. ಯಾಕಂದರೆ ಮಾತಾಡೋರು ಯಾರು ನಮ್ಮ ಮನೆಗೆ ಬಂದು ದಿನಸಿ ಐಟಮ್ ಕೊಡೋಲ್ಲ, ನಮ್ಮನ್ನ A to Z ಖರ್ಚು ನೋಡ್ಕೊಳ್ಳಲ್ಲ. ನಾಳೆ ದಿನ ನಾವು ಸಾಲ ಮಾಡಿದ್ದೀವಿ ಅಂದರೆ ಬಂದು ನಮ್ಮ ಸಾಲ ತೀರಿಸಲ್ಲ. ಮಾತಾಡೋರು ಹೆಂಗಿದ್ರು ಮಾತಾಡ್ತಾನೆ ಇರ್ತಾರೆ. ನಮ್ಮ ಜೀವನನ ನಾವು ಫೋಕಸ್ ಮಾಡಿಕೊಂಡು ನಮ್ಮ ಗುರಿ ಏನಿದೆ ಅದನ್ನ ಮಾತ್ರ ನಾವು ನೋಡ್ಕೊಂಡು ಹೋಗ್ಬೇಕಷ್ಟೇ. ಸಾವಿರ ಕಮೆಂಟ್ ಹಾಕಲಿ, ಸಾವಿರ ಮಾತಾಡಲಿ, ಸಾವಿರ ಜಡ್ಜ್ ಮಾಡಲಿ, ನಮ್ಮ ಬಗ್ಗೆ ಮಾತಾಡ್ಕೊಳ್ಳಿ, ನಾವು ಅದಕ್ಕೆ ತಲೆ ಕೆಡಿಸ್ಕೊಳ್ದಂಗೆ ಆರಾಮಾಗಿ ನಮ್ಮ ಲೈಫ್ ಎಷ್ಟಿದೆ ಅಷ್ಟನ್ನ ನೋಡಿಕೊಂಡು ನಾವು ಹೋಗೋದನ್ನ ಕಲಿಬೇಕು. ಯಾಕಂತಂದರೆ ನಮ್ಮ ಫ್ಯೂಚರ್ ನಮ್ಮ ಕೈಲಿದೆ. ನಾವು ಈಗಲೇ ಸ್ಟ್ರೆಸ್ ತೊಗೊಂಡು ನಮ್ಮ ಲೈಫ್ನ ಹಾಳು ಮಾಡ್ಕೊಳಕ್ಕೆ ಹೋಗ್ಬಾರ್ದು. ಆ ಥರ ಮಾತಾಡೋರ ಬಾಯಲ್ಲಿ ನಾವು ಇನ್ನೂ ಹೆಚ್ಚು ಮಾತಾಡೋಂಗೆ ಆಗಬೇಕು. ಇವಾಗ ಬ್ಯಾಡಾಗಿ ಮಾತಾಡ್ತಿದ್ರೆ ನಾಳೆ ಅವರೇ ಅಪ್ರಿಷಿಯೇಟ್ ಮಾಡಬೇಕು. ಬಟ್ ಈ ಅಪ್ರಿಷಿಯೇಟ್ ಮಾಡಬೇಕು ಅನ್ನೋ ಪದ ಅವ್ರ ಬಾಯಲ್ಲಂತೂ ಬರೋಲ್ಲ. ಯಾಕಂದರೆ ಕೆಟ್ಟವ್ರ ಬಾಯಲ್ಲಿ ಯಾವತ್ತೂ ಕೆಟ್ಟ ಮಾತೇ ಬರೋದು. ಅವ್ನು ಬೆಳೆದ್ಬಿಟ್ನಲ್ಲ ಅನ್ನೋದು ಅವ್ರ ಬಾಯಿ ಬಿಡು, ಹೆಂಗೋ ಒಂದು ಒಳ್ಳೆ ಹುಡುಗ ಬೆಳೆದವನೇ, ಜೀವನದಲ್ಲಿ ಚೆನ್ನಾಗಿರ್ತಾನೆ ಅನ್ನೋದು ಮಾತು ತಪ್ಪು. ನಮ್ಮ ಹಿಂದೆ ಮಾತಾಡೋರು ಬೆಳೆದ್ಬಿಟ್ನಲ್ಲ ಅನ್ನೋದು ಹೊಟ್ಟೆ ಕಿಚ್ಚಲೇ ಇರುತ್ತೆ. ಸೊ ಆ ಬುದ್ಧಿನ ಫಸ್ಟು ಮೈಂಡಿಂದ ತೆಗ್ದಾಕ್ಬಿಡ್ಬೇಕು ನಮ್ಮ ಹಳ್ಳಿ ಜನಗಳು. ಹಳ್ಳಿ ಜನ ಅಲ್ಲ ಅಂತ ಆಲ್ಮೋಸ್ಟ್ ಎಲ್ಲ ಹಂಗೇನೆ, ರಕ್ತ ಸಂಬಂಧ ಆಗಲಿ ಏನೇ ಆದರೂ ಅಷ್ಟೇ. ಬಟ್ ಅವ್ರ ಬುದ್ಧಿಯವ್ರು ಬೂಡಲ್ಲ. ನಮ್ಮ ಕಡೆ ಒಂದು ಮಾತಂತಾರೆ ಕಿಚುಕ್ ಬುದ್ಧಿ ಅಂತ. ಸೊ ನಾವು ಇಷ್ಟೇ ಚೆನ್ನಾಗಿದ್ರವ ಜೀವನದಲ್ಲಿ, ನಮ್ಮ ಸಂಬಂಧದಲ್ಲಿ ನಾವು ಚೆನ್ನಾಗಿದ್ರವ, ಸೊ ಸಹಿಸ್ಕೊಳ್ದಿರೋ ಜನಗಳಿದ್ದಾರೆ. ಬಟ್ ಈ ವಿಡಿಯೋ ಅರ್ಪಣೆ ಆಗೋದು ಅಂಥ ಜನಗಳಿಗೆ ಮಾತ್ರ. ಬೇರೆ ಯಾರು ಬಂದು ಕಮೆಂಟ್ ಹಾಕೋಕ್ಕೆ ಹೋಗಬೇಡಿ, ಇಲ್ಲ ಬೇರೆ ಯಾರು ಮಾತಾಡೋಕ್ಕೆ ಹೋಗಬೇಡಿ. ಇಲ್ಲ ಹಳ್ಳಿ ಜೀವನದಲ್ಲಿ ಇದೆಯಾ ನೀನು ಈ ಥರ ಮಾತಾಡ್ತೀಯಲ್ಲ ಅಂತ ನಾನು ಸ್ವತಃ ಇದ್ದು ಎಕ್ಸ್ಪೀರಿಯೆನ್ಸ್ ಮಾತಾಡಿರೋದು. ಬಟ್ ಇದು ಎಷ್ಟೋ ಹುಡುಗಿರಲ್ಲಿ ಇದು ನಿಜ ಅನಿಸಿರುತ್ತೆ. ಸೊ ನಿಜ ಅನಿಸಿರೋರು ಕಮೆಂಟ್ ಹಾಕಲಿ. ಸೊ ಫೈನಲಾಗಿ ನಾವು ಇನ್ಸ್ಟಾಗ್ರಾಮಲ್ಲಿ ಟ್ರೆಂಡಿಂಗ್ ಆಗಿರೋಂತಹ ಒಂದು ರೆಸಿಪಿನ ಟ್ರೈ ಮಾಡ್ತಾಯಿದ್ದು. ಇದು ಆ್ಯಕ್ಚುಲಿ ನನ್ನ ಗಂಡನ ಮನೇಲೂ ಟ್ರೈ ಮಾಡಿದ್ದೆ. ಸೊ ಅದು ಟೇಸ್ಟ್ ಚೆನ್ನಾಗಿ ಬಂದಿತ್ತು. ಫಸ್ಟ್ ಟೈಮ್ ಅಲ್ಲಿ ಟ್ರೈ ಮಾಡಿದ್ದಕ್ಕೆ ಇವಾಗ ಸೆಕೆಂಡ್ನೇ ಸಲ ಇಲ್ಲೂ ಬಂದು ಟ್ರೈ ಮಾಡ್ತಾಯಿದ್ದೀನಿ. ಬಟ್ ಇಲ್ಲೂ ಚೆನ್ನಾಗಿದೆ. ಬಟ್ ಏನು ಸ್ಪೆಷಲಪ್ಪ ಅಂತಂದರೆ, ಏನು ಡಿಫ್ರೆಂಟ್ ಅಂದರೆ ಇಲ್ಲಿ ಐಸ್ ಪ್ಯಾಕ್ ಇಲ್ಲ. ಸೊ ಅಲ್ಲಿ ನಮ್ಮನೆ ಐಸ್ ಇದೆ, ಐಸ್ ಕ್ಯೂಬಲ್ಲಿ ನೆನೆಸಿಟ್ಟು ಸೊ ಮಾಡಿದ್ರೆ ಚೆನ್ನಾಗಿರುತ್ತೆ. ಐಸ್ ಕ್ಯೂಬ್ ಇಲ್ಲ, ನೆನೆಸಿಲ್ಲ ಅಂತಂದ್ರೆ ಐಸ್ ನೀರಲ್ಲಿ ನೆನೆಸಿಲ್ಲ ಅಂದರೂ ಪರವಾಗಿಲ್ಲ. ಬಟ್ ಹಂಗಾರು ಚೆನ್ನಾಗಿರುತ್ತೆ. ಟ್ರೈ ಮಾಡಿ ನೋಡಿ. ಸಿಂಪಲ್ಲಾಗಿ ಸ್ನ್ಯಾಕ್ಸ್ ಸಂಜೆ ಟೈಮ್ ಮಾಡ್ಕೊಳ್ಳೋಕೆ ಚೆನ್ನಾಗಿರ್ತದೆ. ನಾವಂತೂ ಚೆನ್ನಾಗಿ ಇನ್ಸ್ಟಾಗ್ರಾಮಲ್ಲಿ ಏನೇನಿರುತ್ತೆ ಎಲ್ಲನೂ ಟ್ರೈ ಮಾಡ್ತಾಯಿದ್ದೋ. ಸೊ ಇದು ರೆಡಿ ಆದಮೇಲೆ ಬನ್ನಿ ರಿವ್ಯೂ ಕೇಳೋಣ. ಬಿತ್ತ ತೆಗ್ದಿಲ್ಲ, ಹಂಗೆ ಹಾಕ್ತಾರೆ, ಬೇಜಾರು ಮಾಡ್ಕೋಬೇಡಿ. ನೀವು ತೆಗ್ದ ಈ ಕಡೆ ಇದಾದ್ಮೇಲೆ ನಾನು ಕೊನೆ ತೆಗಿತೀನಿ. ನೋಡಿ ಇವಾಗ ಬಿತ್ತ ಆಯೋದಂತೆ ಇವ್ರ ಕಡೆ, ಅದ್ರೊಳಗಡೆ ಹಾಕ್ಬಿಟ್ಟು ಅದು ಹಾಕೋದು. ಸಿಂಪಲ್ ಸ್ನ್ಯಾಕ್ಸು ಸಂಜೆ ಟೈಮ್ ತಿನ್ನೋದಕ್ಕಂತೂ ಸಖತ್ತಾಗಿರುತ್ತೆ.
ನೀವು ಒಂದ್ಸಲ ಮನೇಲಿ ಟ್ರೈ ಮಾಡಿ ನೋಡಿ. ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಏನೂ ಇಲ್ಲ ಇದಕ್ಕೆ. ಈರುಳ್ಳಿನ ಐಸ್ ಕ್ಯೂಬಲ್ಲಿ ನೆನೆಸಿಟ್ಟಿರಿ ಅಷ್ಟೇ. ನೆನೆಸಿಟ್ಟಾದ್ಮೇಲೆ ಅದಕ್ಕೆ ಚಿಲ್ಲಿ ಪೌಡ್ರ್ ಹಾಕ್ಕೊಳ್ಳಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಸಿರು ಮೆಣಸಿನ್ಕಾಯಿ, ನಿಂಬೆಹಣ್ಣು ಹಾಕ್ಕೊಳ್ಳಿ. ವಿನೆಗರ್ ಇದ್ದರೆ ವಿನೆಗರ್ ಹಾಕ್ಕೊಳ್ಳಿ, ನಿಂಬೆಹಣ್ಣು ಸ್ಕಿಪ್ ಮಾಡಿಬಿಟ್ಟು ಇಷ್ಟು ಹಾಕ್ಕೊಂಡು ತಂದಿರೋ ಚಿಪ್ಸ್ನ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಅದನ್ನೇ ಮಿಕ್ಸ್ ಮಾಡ್ತಾ ಮಸಾಲೆ ಎಲ್ಲ ಚಿಪ್ಸ್ಗೆ 5 ಸೆಕೆಂಡಲ್ಲಿ ಹಿಡ್ದೋಗುತ್ತೆ, ಜಾಸ್ತಿ ಟೈಮ್ ತೊಗೊಳ್ಳಲ್ಲ. ಅದನ್ನು ಈರುಳ್ಳಿ ಜೊತೆ ಮಿಕ್ಸ್ ಮಾಡ್ಕೊಂಡು ತಿಂದರೆ ಸೂಪರಾಗಿರುತ್ತೆ. ನಾವು ಫಸ್ಟ್ ಟೈಮ್ ನಮ್ಮ ಮನೇಲಿ ಟ್ರೈ ಮಾಡಿದೆ, ನಿಜವಾಗ್ಲೂ ಸಖತ್ತಾಗಿ ಬಂದಿತ್ತು. ಅದಕ್ಕೆ ಇವಾಗ ಇಲ್ಲಿ ಟ್ರೈ ಮಾಡ್ತಾರೆ, ನಮ್ಮ ಮನೆಗೆ ಇಲ್ಲಿ ಅಮ್ಮನ ಮನೆಗೆ ಬಂದು ಟ್ರೈ ಮಾಡ್ತಾ ಇರೋದು. ತುಂಬ ಚೆನ್ನಾಗಿದೆ. ಸೊ ನೀವೊಂದ್ಸಲ ಟ್ರೈ ಮಾಡಿ ನೋಡಿ. ನೆಕ್ಸ್ಟ್ ಇವ್ರ ಕಮೆಂಟ್ ಎಲ್ಲ ಆದಮೇಲೆ ನಮ್ಮ ಮನೇಲಿ ನಮ್ಮ ಮನೆಯವರು ನಾನು ತಿಂದಿರೋ ರಿವ್ಯೂ ಕೊಟ್ಟಿದ್ದೀವಿ, ಅದನ್ನ ಹೇಳ್ತೀವಿ. ಸ್ವಲ್ಪ ನೀರು ಹಾಕಿಲ್ಲ ಅಂತ ಅಷ್ಟೇ. ಮೊಸರಿದ್ರೆ ಹಾಕಕ್ಕ, ಮೊಸರು ಅದಕ್ಕೆ ಟೇಸ್ಟ್ ಹೆಂಗಿರ್ತದೆ ನೋಡೋಣ. ನಿನ್ ಕಡೆ ಕ್ಯಾಮ್ರಾ ತಿರ್ಗಿಸ್ಕೋವಾಗ ಹೆಂಗೈತೆ? ಚೆನ್ನಾಯ್ತಾ? ನಿಜ ಉಪ್ಪು ಖಾರ ಜಾಸ್ತಿ ಆಗೈತಾ? ಇಲ್ಲ, ಕರೆಕ್ಟ್ ಆಗೈತೆ. ಬೆಳಿಗ್ಗೆ ನಿಮ್ಮ ಬತ್ತ ಅಲ್ಲಿ ತಿಕ್ಕ ಬಂದಿಲ್ಲ ಕಣೆ. ಆಲೂಗಡ್ಡೆ. ನೆಕ್ಸ್ಟ್ ನಮ್ಮ ಮನೆಯ ಜಡ್ಜ್ ವಾವ್ ತಾಳಕರ್ತೀಯ ಹೆಂಗದೆ ಮಮ್ಮಿ? ನಿಜ ಖಾರ ಜಾಸ್ತಿ ಆಯ್ತಾ? ಚೆನ್ನಾಗೈತೆ. ನಿಮ್ಗೆ ಇಷ್ಟ ಆಯ್ತಾ? ನಿಂಗೆ ಪವನ? ನಿನಗೆ? ನಿನ್ನ ನೆಟ್ಟಿಗೆ ಹೇಳಲಿಲ್ಲ ಕಮೆಂಟ. ಇಲ್ಲ, ಇಷ್ಟ ಆಗದ್ರೆ ತಿನ್ನಲೇಬೇಕು, ಏನು ಮಾಡೋಕ್ಕಾಗಲ್ಲ. ಏನು ಮಾಡೋಕ್ಕಾಗಲ್ಲ. ಏ ತಾತೆ ನೋಡಲ್ಲ ಯಶು ಎಷ್ಟೊತ್ತು ವಿಡಿಯೋ ಮಾಡಿದ್ವಲ್ಲ, ಆನೇ ಆಗಿಲ್ಲ. ಮತ್ತೆ ಹೇಳ್ಬಿಡಿ ಇವಾಗ ಮತ್ತೆ ರಿವ್ಯೂನ. ನಿಜ ಚೆನ್ನಾಗಾಯ್ತಾ? ಚೆನ್ನಾಗಾಯ್ತು. ವಿಡಿಯೋಗೋಸ್ಕರ ಹೇಳಂಗಿಲ್ಲ. ಹೈಲೈಟು ನಿಂಬೆಹಣ್ಣು ಮತ್ತು ಚಿಲ್ಲಿ ಪೌಡ್ರು. ಅದು ಮನೆ ಖಾರದ ಪುಡಿ. ನಿಜವಾಗ್ಲೂ ಚೆನ್ನಾಗೈತಾ? ನಾವು ಅವಾಗಲೇ ವೀಡಿಯೋ ಆನ್ ಆಗೈತೆ ಅಂದ್ಬಿಟ್ಟು ನಾನು ಮಾತಾಡ್ತಾ ಇದ್ದೀನಿ, ನೋಡ್ರಿ ವೀಡಿಯೋ ಆಫ್ ಆಗ್ಬಿಟ್ಟೈತೆ. ನಿಜವಾಗ್ಲೂ ಟೇಸ್ಟ್ ಅಂತೂ ಸೂಪರ್ ಆಗೈತೆ. ಟ್ರೈ ಮಾಡಿ ನೋಡಿ ಮನೇಲಿ. ಸೊ ನೋಡಿದ್ರಿ ಅಲ್ವಾ ನಮ್ಮ ಮನೆ ಟ್ರೈ ಮಾಡಿರೋದನ್ನ. ನಮ್ಮ ಮನೆಯವ್ರಿಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಗೋಯ್ತು, ಫಸ್ಟ್ ಟೈಮ್ ಟ್ರೈ ಮಾಡಿರೋದು. ಇದನ್ನ ಏನಿದ್ರು ಒಂದು 10 ಪೀಸ್ ಇಲ್ಲ 7-8 ಪೀಸ್ ಹಿಂಗೆ ತಿಂದರೆ ಮಾತ್ರ ಓಕೆ, ಬಟ್ ಜಾಸ್ತಿ ತಿನ್ನೋಕ್ಕಾಗಲ್ಲ ಇದನ್ನು. ನನಗಂತೂ ಚೆನ್ನಾಗಿ ಇಷ್ಟ ಆಯಿತು, ಫಸ್ಟ್ ಟೈಮ್ ಟ್ರೈ ಮಾಡಿದ್ದೆ. ಈ ಥರ ಹೊಸದಾಗಿ ಏನಾದ್ರು ಇನ್ಸ್ಟಾಗ್ರಾಮ್ ನೋಡಿ ಟ್ರೈ ಮಾಡೋಣ ಅಂತ ಆಸೆ, ಆದರೆ ತಿನ್ನೋರು ಬೇಕಲ್ವ, ಎಷ್ಟು ಅಂತ ನಮ್ಮ ಮನೆಯವ್ರ ಮೇಲೆ ಪ್ರಯೋಗ ಮಾಡೋದು. ಸೊ ಅದಕ್ಕೋಸ್ಕರ ಫೈನಲಾಗಿ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ನೀವು ಒಂದ್ಸಲ ಮನೇಲಿ ಟ್ರೈ ಮಾಡಿ ನೋಡಿ. ಇಲ್ಲ ನಮ್ಮಮ್ಮನ ಮನೆ ಮಾಡಿದ್ದು ಫುಲ್ಲು ಖಾಲಿ ಆಗೋಯ್ತು, ಒಂಚೂರು ಮಿಕ್ಕಲಿಲ್ಲ. ಇನ್ನೂ ಸ್ವಲ್ಪ ಬೇಕಿತ್ತು ಚಿಪ್ಸು, ಬಟ್ ಸಾಲ್ಟೇಜ್ ಆಗೋಯ್ತು. ಎಲ್ಲರಿಗೂ ಜಸ್ಟ್ 2 ಪೀಸ್ ಹಂಗೆ ಹೋಯ್ತು ಅಷ್ಟೇ, ಯಾರಿಗೂ ಸ್ಯಾಟಿಸ್ಫ್ಯಾಕ್ಷನ್ ಆಗಲಿಲ್ಲ. ಬಟ್ ಸಾಕು, ಎಲ್ಲ ಊಟ ಮಾಡಿದ್ವಲ್ಲ, 2 ಪೀಸ್ ತಿಂದಿದ್ದಕ್ಕೆ ಸರಿ ಆಯಿತು. ಸೊ ಫೈನಲಾಗಿ ನಮ್ಮ ಫ್ಯಾಮಿಲಿ, ಇದು ನನ್ನ ಕುಟುಂಬ ಅಂದರೆ ಇದೇನೆ. ಇದಕ್ಕೆ ನಮ್ಮ ಅಪ್ಪ ಮಾತ್ರ ಮಿಸ್ಸಿಂಗು. ಬಟ್ ಇಷ್ಟೇ ಸಾಕು, ನಾವು ಇಷ್ಟು ಜನನೇ ಜೀವನದಲ್ಲಿ ಆರಾಮಾಗಿ ಚೆನ್ನಾಗಿದ್ದೀವಿ. ನಾವು ಇಷ್ಟು ಜನ ಚೆನ್ನಾಗಿದ್ರೆ ಎಷ್ಟೋ ಜನಕ್ಕೆ ನಮ್ಮನ್ನು ನೋಡಿ ಉರ್ಕೊಳ್ಳುತ್ತೆ, ನೋಡಿ ತಡ್ಕೊಳಕ್ಕಾಗಲ್ಲ ನಾವು ಇಷ್ಟು ಜನ ಖುಷಿಯಾಗಿರೋದನ್ನ. ಸೊ ಇದೊಂದು ಹೊಸ ರೆಸಿಪಿ. ಇದು ಇನ್ಸ್ಟಾಗ್ರಾಮ್ಗೆ ದ್ರಾಕ್ಷಿಗೆ ಮಾಮೂಲಿ ಲೆಮನ್ನು, ಚಿಲ್ಲಿ ಪೌಡ್ರು ಇವೆಲ್ಲ ಹಾಕಿ ಸ್ವಲ್ಪ 5 ನಿಮಿಷ ಬಿಟ್ಟು ನೆನೆಸಿಕ್ಕಿ ತಿನ್ನೋದು. ಬಟ್ ನಮ್ಮ ಮನೆಯವರು ಅವರೆಲ್ಲ ಹೋದ್ಮೇಲೆ ಬಂದರು, ಅವ್ರು ಆಲ್ರೆಡಿ ಮಧ್ಯಾಹ್ನನೇ ಹೊಂಟೋಗಿದ್ರು. ಸೊ ನಾನು ಸ್ವಲ್ಪ ಮಲಗಿದ್ದು ಎದ್ದು, ಆಮೇಲೆ ಇವ್ರು ಸಂಜೆ ಬಂದಿದ್ದು, ಸ್ವಲ್ಪ ಕೆಲಸ ಇದೆ ಅಂತ ಹೇಳಿದ್ರು. ಸೊ ನಾನು ಯಾಕೆ ಡಿಸ್ಟರ್ಬ್ ಮಾಡಲಿ ಅಂತ ಅಂದ್ಬಿಟ್ಟು ಆಯಿತು ನೀವು ನಿಧಾನಕ್ಕೆ ಬನ್ನಿ ಅಂತ ಹೇಳಿದೆ. ಸೊ ನಮ್ಮ ಮನೆಯವ್ರು ಲೇಟಾಗಿ ಬಂದರು. ಸೊ ಫೈನಲಿ ಮುಗೀತು ಇವತ್ತಿನ ಸಂಡೇ ವ್ಲಾಗು ನಮ್ಮ ಅಮ್ಮನ ಮನೇಲಿ. ಚೆನ್ನಾಗಿತ್ತು. ಪ್ರತಿ ಸಲನೂ ಹಿಂಗೆ ಬಂದು ಹೋಗೋಕ್ಕಾಗಲ್ಲ, ಬಟ್ ಬರೋ ಚಾನ್ಸಸ್ ಇರುತ್ತೆ. ಬಟ್ ನಮ್ಮಮ್ಮ ಕೆಲ್ಸಕ್ಕೆ ಹೊಂಟೋಗುತ್ತೆ, ನಮ್ಮ ಮನೆಯವರು ಬ್ಯುಸಿಯಾಗಿ ಹೋಗ್ತಾರೆ ಒಂದೊಂದ್ಸಲ. ನನಗಂತೂ ಬರ್ಬೇಕಾರೆ ಹಳ ಬರಂಗೆ ಆಗುತ್ತೆ, ಬಟ್ ಕಂಟ್ರೋಲ್ ಮಾಡ್ಕೊಂಡು ಬರ್ತೀನಿ. ಯಾಕಂದರೆ ನಮ್ಮ ಅಮ್ಮ ನೋಡ್ಬೇಕಾದ್ರೆ ಹಳ ಬಂದ್ಬಿಡುತ್ತೆ. ಅದಕ್ಕೆ ನಾನು ಹೋಗ್ಬೇಕಾದ್ರೆ ಜಾಸ್ತಿ ನಮ್ಮ ಅಮ್ಮ ನೋಡೋಕ್ಕೆ ಹೋಗಲ್ಲ. ಸೊ ಫೈನಲಾಗಿ ಇವಾಗ ನಮ್ಮ ಅಮ್ಮನ ಮನೆಯಿಂದ ಹೊರಟು ಇವಾಗ ನಮ್ಮ ಮನೆಗೆ ನಾನು ಬರ್ತಾಯಿದ್ದೀನಿ. ಇವಾಗ ಹೋಗ್ತಾ ಆನ್ ದ ವೇ ಚಿಕನ್ ತೊಗೊಂಡು ಹೋಗ್ಬೇಕು. ಸೊ ನಾನಂತೂ ನಮ್ಮ ಮನೆಯವ್ರ ಜೊತೆ ಈ ಥರ ಗಾಡೀಲಿ ಹೋಗೋದು ನಂಗೆ ತುಂಬ ಇಷ್ಟ. ನಂಗೆ ಆ್ಯಕ್ಚುಲಿ ನಮ್ಮ ಕಾರಲ್ಲಿ ಹೋಗೋಕ್ಕೂ ನಂಗೆ ಇಷ್ಟ ಆಗಲ್ಲ, ನಾನು ಆಟೋದಲ್ಲಿ ಹೋಗೋಕ್ಕೂ ಅಷ್ಟು ಇಷ್ಟ ಆಗಲ್ಲ. ನಂಗೆ ಏನಾದರೂ ಬೈಕ್ ಇರಬೇಕು, ಇಲ್ಲ ಹಿಂಗೆ ಹತ್ರ ಕುತ್ಕೊಂಡು ಹೋಗೋದಂದ್ರೆ ಇಷ್ಟ ಆಗುತ್ತೆ ನನಗೆ. ಯಾಕಪ್ಪ ಅಂತಂತಂದರೆ ನನಗೆ ಕಾರಲ್ಲಿ ಡಿಸ್ಟೆನ್ಸ್ ಜಾಸ್ತಿ. ಬಟ್ ನಾವು ಕಾರ್ ತೊಗೊಂಡಿದ್ರು ನನಗೆ ಕಾರೇನು ಅಷ್ಟು ಇಷ್ಟ ಆಗಲ್ಲ.
ನಮ್ಮ ಮನೆಯವ್ರಿಗೆ ಫೇವ್ರೇಟು ಕಾರ್ ಅಂತಂದರೆ. ಬಟ್ ನನಗೆ ನಮ್ಮ ಕಾರ್ಗಳಿಗೆ ಹೋದ್ರೇ ವಾಮಿಟಿಂಗ್ ಫೀಲ್ ಆಗುತ್ತೆ. ಆ ಸ್ಮೆಲ್ಲು, ಆ ಎ ಸಿಗೆ ನಿಜವಾಗ್ಲೂ ತಲೆ ತಿರುಗುತ್ತೆ ನಮ್ಮ ಕಾರೊಳಗೆ ಹೋದರೆ. ನನ್ನ ಕಾರಲ್ಲಿ ಜರ್ನಿ ಮಾಡೋದು ಚೂರು ಇಷ್ಟ ಆಗಲ್ಲ. ಎಷ್ಟೊಂದು ಸಲ 150-200 ಕಿಲೋಮೀಟ್ರ್ ಹಂಗೆ ಅನ್ಕೊಂಡೆ ಜರ್ನಿ ಮಾಡ್ಬಿಟ್ಟಿದ್ದೀನಿ. ಬಟ್ ನನಗೆ ವಾಮಿಂಟ್ ಆಗಬಾರ್ದು ಅಂದರೆ ನಾನು ಮಾಡೋದು ಒಂದೇ, ನಿದ್ದೆ ಮಾಡ್ಬಿಡ್ತೀನಿ. ಸೊ ನಾನು ಎಷ್ಟು ನಿದ್ದೆ ಮಾಡ್ತೀನೋ ಅಷ್ಟು ನನಗೆ ಒಳ್ಳೇದು. ಇಲ್ಲ ಅಂತಂದರೆ ಏನೇ ಒಂದು ಮಾತಾಡೋಕೆ ಬಂದರೂ ವಾಮಿಟಿಂಗ್ ಆಗೋ ಥರ, ತಲೆ ಸುತ್ತೋ ಥರ ಈ ಥರ ಫೀಲ್ ಆಗ್ಬಿಡುತ್ತೆ ನನಗೆ. ಆಮೇಲೆ ಕಾರ್ ಇಳ್ದಾದ್ಮೇಲೆ ನಾನು ಪರ್ಫೆಕ್ಟಾಗಿ ರೆಡಿ ಆಗೋಕ್ಕೆ ನನಗೆ ಬೇಕಾಗಿರೋ ಟೈಮು 1 ಅವರ್ ಆದರೂ ಇಲ್ಲ 1.5 ಅವರ್ ಆದರೂ ಬೇಕು. ನಾನು ಅದೇ ಹ್ಯಾಂಗ್ ಓವರಲ್ಲಿ ಇರ್ತೀನಿ. ಒಂದೊಂದು ಟೈಮಲ್ಲಿ ನಾನು ಕಾರಲ್ಲಿ ಹೋಗ್ತೀನಿ ಅಂತ ನೆನೆಸ್ಕೊಳ್ಳೋ ಟೈಮಲ್ಲೇ ನನಗೆ ಒಂದೊಂದ್ಸಲ ಒಬ್ಳಿಕೆ ಥರ ಫೀಲ್ ಆಗುತ್ತೆ. ಸೊ ನಂಗೆ ಅಷ್ಟಿಷ್ಟ ಆಗಲ್ಲ ಕಾರಲ್ಲಿ ಹೋಗೋವಂಥದ್ದು. ನಮ್ಮ ಮನೆಯವ್ರು ನೋಡಿದ್ರೆ ಬೈತಾರೆ ಇವಾಗ. ಅಷ್ಟು ದುಡ್ಡು ಕೊಟ್ಟು ಕಾರ್ ತೊಗೊಂಡು ಇವಳೇನು ಈ ಥರ ರಿವ್ಯೂ ಕೊಡ್ತಾಳೆ ಕಾರ್ ಬಗ್ಗೆ ಅಂತ. ಬಟ್ ನನ್ನ ಒಪಿನಿಯನ್ನು. ಸೊ ಒಬ್ಬೊಬ್ರು ಕಾರ್ ಹಿಡಿಯಲ್ಲ. ಇಷ್ಟ ಆದರೂ ಕಾರ್ ಹಿಡಿಯಲ್ಲ ನನಗೆ. ಫಸ್ಟ್ ಆಫ್ ಆಲ್ ನನಗೆ ಕಾರ್ ಹಿಡಿಯಲ್ಲ. ಯಾಕಂತಂದರೆ ವಾಮಿಟಿಂಗ್ ಜಾಸ್ತಿ ನನ್ನ ಕಾರಲ್ಲಿ. ಸೊ ಅದಕ್ಕೋಸ್ಕರ ಕಾರ್ ಜಾಸ್ತಿ ನನಗೆ ಇಷ್ಟ ಆಗಲ್ಲ. ಬೈಕ್ದಿಂದ ಸಿಕ್ಕಾಪಟ್ಟೆ ಇಷ್ಟ. ಸೊ ಇವಾಗ ಸ್ಕೂಟಿ ತಗೊಂಡಿರೋದ್ರಿಂದ ಜಾಸ್ತಿ ಸ್ಕೂಟಿಲೇ ಹೋಗ್ತೀವಿ ನಾವು ಇವಾಗ ಎಲ್ಲ ಕಡೆಗೂ. ಬಟ್ ಅದು ನನಗೆ ಇಷ್ಟ ಸ್ಕೂಟಿಲಿ ರೈಡ್ ಹೋಗೋದು ಅಂತ. ಸೊ ಅಲ್ಲಿ ಹೋಗಿ ಚಿಕನ್ ಎಲ್ಲ ತೊಗೊಬಂದ್ಮೇಲೆ ಬಿರಿಯಾನಿ ಮತ್ತು ಗ್ರೇವಿ ಮಾಡೋಣ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಸೊ ನಾನೇನು ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಎಲ್ಲ ಹಾಕಿ ಏನು ಮಾಡೋಕ್ಕೋಗಲ್ಲ. ನಾನು ಸಿಂಪಲಾಗಿ ನನ್ನದೇ ಒಂದು ಗ್ರೇವಿ ಮಾಡಿಕೊಂಡು ಅದನ್ನ ಒಗ್ಗರಣೆಗೆ ಹಾಕಿ ಈರುಳ್ಳಿ ಟೊಮೆಟೊ ಎಲ್ಲ ಹಾಕಿ ಸಿಂಪಲಾಗಿ ಮಾಡ್ತೀನಿ ಅಷ್ಟೇ. ಎಲ್ಲರೂ ಹೆಂಗೆ ಬಿರಿಯಾನಿ ಮಾಡ್ತಾರೆ ಅದೇ ಥರ. ಬಟ್ ನಾನು ಅಷ್ಟು ಚೆನ್ನಾಗಿ ಮಾಡೋಷ್ಟಂಥ ರೆಸಿಪಿ ಏನಿಲ್ಲ ನಂದು. ಅದಕ್ಕೋಸ್ಕರ ಏನು ತೋರಿಸ್ಕೊಳಕ್ಕೆ ಹೋಗಲ್ಲ. ಬಟ್ ಇಂಟ್ರೆಸ್ಟ್ ಇರೋರು ಕಮೆಂಟ್ ಹಾಕಿ ಬಿರಿಯಾನಿ ರೆಸಿಪಿ ಹೇಳ್ತೀನಿ. ಸೊ ಬಿರಿಯಾನಿ ಎಲ್ಲ ಆಯಿತು. ಬಿರಿಯಾನಿ ಎಲ್ಲ ಆದಮೇಲೆ ನಮ್ಮ ಮನೆಯವರು ಟೌನ್ಗೆ ಸ್ವಲ್ಪ ಕೆಲಸ ಇದೆ ಅಂತ ಹೋದರು. ಬಟ್ ಅವ್ರು ಎಂತಕ್ಕೆ ಹೋಗೋರೆ ಅಂತ ನಂಗೆ ಮೈಂಡ್ಗೆ ಅರ್ಥ ಆಗಿರಲಿಲ್ಲ. ಸೊ ಅವ್ರು ಎಂತಕ್ಕೆ ಹೋಗಿದ್ರು, ನನಗೋಸ್ಕರ ಏನೇನು ತಂದಿದ್ರು ಅಂತ ತೋರಿಸ್ತೀನಿ ಬನ್ನಿ. ಸೊ ಒಣದ್ರಾಕ್ಷಿ, ಆಮೇಲೆ ಸನ್ಫ್ಲವರ್ ಸೀಡ್ಸು, ಇದು ಅಷ್ಟೇ ಪಂಪ್ಕಿನ್ ಸೀಡ್ಸು, ಜೊತೆಗೆ ಲಸ್ಸಿ ತಂದಿದ್ದಾರೆ. ಇದನ್ನು ನಾನು ಕೇಳಿ ತುಂಬ ದಿನ ಆದಮೇಲೆ ತಂದಿರೋದು. ಯಾಕಂತಂದರೆ ನನ್ನ ತಂಗಿ ಮದುವೆ ಟೈಮಲ್ಲಿ ತುಂಬ ಟಯರ್ಡ್ ಆಗಿದೆ ಅಂದ್ಬಿಟ್ಟು ಆ ಅಂಕಲ್ಲು, ನಾವು ಹಾಲು ತೊಗೊಂಡಿದ್ವಲ್ಲ ಅದು ಎಕ್ಸ್ಟೆಂಡ್ ಮಾಡೋಕ್ಕೆ ಅಂತ ಹೋದಾಗ ಆ ಅಂಕಲ್ಲು ಫ್ರೀಯಾಗಿ ಕೊಟ್ಟಿದ್ರು ನನಗೆ. ಆ ಟೇಸ್ಟ್ ತುಂಬ ಇಷ್ಟ ಹೋಗಿತ್ತು. ಅದಕ್ಕೋಸ್ಕರ ಅವ್ರಿಗೆ 2-3 ಸಲ ಹೇಳಿದೆ, ಮರ್ತು ಬರ್ತಾಯಿದ್ರು. ಫೈನಲಾಗಿ ಆ ಅಂಕಲ್ ನಮ್ಮ ಅಂಗಡಿ ಹತ್ರನೇ ಬಂದಿದ್ರು. ಸೊ ಅವಾಗ ನಾನು ಹೇಳಿದೆ ಡೈರೆಕ್ಟಾಗಿಯೇ, ಅಂಕಲ್ ನಮ್ಮ ಮನೆಯವ್ರಿಗೆ ಹೇಳ್ತಾನೆ ಇದ್ದೀನಿ, ಕೊಟ್ಟು ಕಳಿಸ್ತಾರ, ನಮ್ಮ ಮನೆಯವ್ರು ಬಂದು ನೀವೇ ನೆನಪಿಸಿ ಕೊಟ್ಟು ಕಳಿಸಿ ಅಂತ. ಸೊ ಇವತ್ತು ಅವರೇ ನಮ್ಮ ಮನೆಯವ್ರಿಗೆ ನೆನಪಿಸಿ ಟೋಟಲ್ಲು 3 ಲಸ್ಸಿ ಕೊಟ್ಟಿದ್ದಾರೆ. ಸೊ ಇಲ್ಲೊಂದು ಕವರಲ್ಲೊಂದೈತೆ, ಟೋಟಲ್ 3 ಲಸ್ಸಿ ಇದೆ. ಇದನ್ನ ಫ್ರಿಜ್ಜಲ್ಲಿ ಮಡಿಕೊಂಡು ಖಾಲಿ ಮಾಡೋದೆ. ಬಟ್ ಡೇಟ್ ಇದೆ. ಸೊ ತುಂಬ ಚೆನ್ನಾಗಿರುತ್ತೆ, ಸ್ವೀಟಾಗಿರ್ತದೆ. ನನಗಂತೂ ತುಂಬ ಫಸ್ಟ್ ಟೈಮ್ ಕುಡ್ದಿದ್ದು, ಇದು ಸೆಕೆಂಡ್ನೇ ಟೈಮ್ ತರಿಸ್ಕೊತಾ ಇರೋದು. ಚೆನ್ನಾಗಿದೆ ಟೇಸ್ಟು, ಟ್ರೈ ಮಾಡಿ ನೋಡಿ ಒಂದ್ಸಲ. ಥ್ಯಾಂಕ್ ಯು. ಸೆಕೆಗೆ ಹೊತ್ಕು ಬೇವತ್ತು ಹೋಗೋರು. ಸೊ ಫೈನಲಾಗಿ ಇಷ್ಟು ಬೇಕ್ರಿ ತಿಂಡಿ ಎಲ್ಲ ಔಟ್ ಆಗೋಯ್ತು ಜಾಸ್ತಿ. ಅದು ಇದೆ ಬಟ್ ಕಮ್ಮಿ. ನಿಜ ನಿಜವಾಗ್ಲೂ ಏ ನನ್ನ ಮೇಲೆ ಹೌದಾ? ಒಬ್ಬ ಹಿಡ್ಕೊಳ್ಳಿ. ನಾನು ಆ್ಯನಿವರ್ಸರಿ ಕೇಳಿದ್ದು ನಿಮಗೆ. ಇವಾಗಲೇ ತಗೋ. ಆ್ಯನಿವರ್ಸರಿ ಕೊಡಿಸಿ ಅಂತ ಕೇಳಿದ್ದು, ಇನ್ನೂ 3 months ಆಯ್ತಲ್ಲ ಅಂತ. ನೀನು ಹೆಂಗೆ ನನಗೆ ಉಂಗುರ ಕೊಡಿಸ್ಬಿಟ್ಟು ಸರ್ಪ್ರೈಸ್ ಕೊಟ್ಟ, ನಾನು ಹಾಗೆ ಕೊಟ್ಟೆ. ಗೈಸ್ ನಮ್ಮಿಬ್ರು ಡಿಫ್ರೆನ್ಸ್ ಏನಂದ್ರೆ, ಇನ್ನು 3 ತಿಂಗಳು ನಮ್ದು ಆ್ಯನಿವರ್ಸರಿ ಐತೆ. ನಾವು 3 ತಿಂಗಳು ಮುಂಚೆನೇ ಇವ್ರಿಗೆ ಒಂದು ರಿಂಗ್ ಪರ್ಚೇಸ್ ಮಾಡಿದೆ. ಇವತ್ತು ಅದನ್ನ ತಡೆಯೋಕ್ಕಾಗಲಿಲ್ಲ, ತೋರಿಸ್ಬಿಟ್ಟೆ. ಸೊ ನಾನು ಕೇಳಿದೆ ನನ್ನ ಆ್ಯನಿವರ್ಸರಿಗೆ ಮೂಗ್ಬಟ್ಟು ಕೊಡಿಸಿ ಅಂತ. ಚೆನ್ನಾಗೈತೆ. ಎಷ್ಟಾಯಿತು? ಎಷ್ಟಾರಲ್ಲ ನಿನಗೇನು? ಎಷ್ಟಾಯ್ತು ಎಷ್ಟಾರಲ್ಲ ನಿನಗೇನು? ಹೇಳಿ. ಪ್ರೀತಿಯಿಂದ ಕೊಡ್ಸೋದು ನಾನು ಹೇಳ್ತೀನಿ ನಿನಗೆ. ಆಯ್ತು, ಎಷ್ಟಾಯ್ತು ಹೇಳು. ಎಷ್ಟು? ಇವಾಗಂತೂ ಇವಾಗಂತೂ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಆಗ್ಬಿಟ್ಟೈತೆ. ಸಣ್ಣ ಮೂಗ್ಬಟ್ಟೆನೇ ಇವಾಗ 2,500 3,000 ಹಿಂಗೆ ಹೇಳ್ತಾರೆ. ಎಷ್ಟಾಯ್ತು? ಎಷ್ಟು ಆಗಲಿ ನಿನಗೇನು, ಹಾಕು ಅನ್ನೋ. ಚೆನ್ನಾಗೈತಾ? ಚೆನ್ನಾಯ್ತು. ಖುಷಿ ಆಯ್ತಾ? ಖುಷಿ ಆಯಿತು. ನೀನು ಬೆಳಿಗ್ಗೆ ಕೇಳಿದ್ದೆ, ಇವಾಗ ಸಂಜೆ ತಂದು ಕೊಟ್ಬಿಟ್ಟಿದ್ದೀನಿ ನೀನು. ನಾನು ನೆನ್ನೆ ಡಿಸೈಡ್ ಮಾಡಿದೆ ಆ್ಯನಿವರ್ಸರಿಗೆ ರಿಂಗ್ ಕೊಡ್ಸೋಣ ಅಂತ. ಅದು ಇವತ್ತು ಪರ್ಚೇಸ್ ಮಾಡಿ ತೋರಿಸ್ಬಿಟ್ಟೆ. ಗೋಲ್ಡ್ ರಿಂಗು
ಸೊ ಅದನ್ನು ಅಮ್ಮನ ಮನೆಯಲ್ಲೇ ಬಿಟ್ಬಿಟ್ಟಿದ್ದೀನಿ, ತಂದಿಲ್ಲ ಇಲ್ಲಿಗೆ, ಯಾಕಂದರೆ ಇಲ್ಲಿ ಕಬೋರ್ಡ್ ಸಿಸ್ಟಮ್ ಏನೂ ಇಲ್ಲ, ಅದಕ್ಕೆ ಅಮ್ಮನ ಮನೆಗೆ ಇಟ್ಬಿಟ್ಟಿದ್ದೀನಿ. ಸೊ ನಾನು ಇವ್ರಿಗೆ ಕೇಳಿದೆ ಆ್ಯನಿವರ್ಸರಿಗೆ ಜಾಸ್ತಿ ಏನು ಗಿಫ್ಟ್ ಬೇಡ ನನಗೆ, ಒಂದು ಮೂಗ್ಬಟ್ಟು ಕೊಡಿಸಿ ಆಮೇಲೆ ನನಗೆ ಸೀರೆ ಕೊಡಿಸಿ ಅಂತ ಅಷ್ಟೇ ಕೇಳಿದ್ದು. ಇನ್ನು 3 ತಿಂಗಳಿದೆ ಆ್ಯನಿವರ್ಸರಿಗೆ, ನಾವಿಬ್ಬರು ಇವಾಗಲೇ ಗಿಫ್ಟ್ ನೋಡ್ಕೊಬಿಟ್ಟಿದ್ದೀವಿ. ಆಮೇಲೆ 3 ತಿಂಗಳು ಆ್ಯನಿವರ್ಸರಿ ದಿನ ಬ್ಲಾಗ್ ಮಾಡಿದಾಗ ಏನು ಗಿಫ್ಟ್ ಕೊಟ್ಟಿಲ್ವ ಅಂತ ಕೇಳೋಕೆ ಹೋಗ್ಬೇಡಿ, ನಮ್ದು ಆಲೆ ಗಿಫ್ಟು ಮುಂಚೆಗೆ ಸಿಕ್ಬಿಟ್ಟೈತೆ. ಸೊ ಚೆನ್ನಾಗಾಯ್ತು, ಇಷ್ಟ ಆಯಿತು. ಯಾಕಂದರೆ ಇದು ನಾನು ಮದುವೆಗಿಂತ ಮುಂಚೆ ತೊಗೊಂಡಿದ್ದು, ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ತೊಗೊಂಡಿದ್ದು. ಇದನ್ನೇ ಹಾಕಿ ಹಾಕಿ ಬೇಜಾರಾಯ್ತಾಯಿತ್ತು, ಅದಕ್ಕೋಸ್ಕರ ಚೇಂಜ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಥ್ಯಾಂಕ್ ಯು. ಥ್ಯಾಂಕ್ ಯು. ಇವಾಗಲೂ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ತಂದ್ಕೊಡ್ತಾರೆ ಅಂತ. ಆ್ಯನಿವರ್ಸರಿ ಕೇಳಿದೆ ಅಷ್ಟೇ ನಾನು, ಬಟ್ ಆ್ಯನಿವರ್ಸರಿಗಿಂತ ಮುಂಚೆನೇ ಬಂದೈತೆ. ನನಗೆ ಏನು ಹೇಳಬೇಕು ಅಂತಲೇ ಗೊತ್ತಿಲ್ಲ. ನಾನು ಸೀರಿಯಸ್ಸಾಗಿ ನಾನು ಬ್ಲಾಗದಿಂದ ಅಪ್ಲೋಡ್ ಮಾಡ್ತೀನಿ ಅಂತಲೇ ಅಂದ್ಕೊಂಡಿರಲಿಲ್ಲ, ನನಗೆ ಗೊತ್ತಿರಲಿಲ್ಲ ನಿಜವಾಗ್ಲೂ ತರ್ತಾರೆ ಅಂತ. ಇದು ಹೆಂಗಾಗೈತೆ ಅಂದರೆ, ನಾನು ರಿಂಗ್ ತಗೊಳಕ್ಕೆ ಹೋಗಿದ್ನಲ್ಲ, ಇವಾಗ ಬ್ಲಾಗು ಮುಂಚೆನೇ ಬರುತ್ತೆ, ಅದು ಆಲ್ರೆಡಿ ಬೆಳಗ್ಗೆನೇ ಹೋಗಿದೆ ಒಡವೆ ಅಂಗಡಿಗೆ, ಅದು ಬ್ಲಾಗ್ ಮುಂಚೆ ಬಂದಿರುತ್ತಲ್ಲ. ಸೊ ಅಲ್ಲಿಗೆ ಹೋದಾಗ ನಾನು ನಮ್ಮ ಅಣ್ಣಂಗೆ ಹೇಳಿದೆ, ಸೊ ನಾವು ಅಲ್ಲಿಗೆ ರೆಗ್ಯುಲರ್ ಕಸ್ಟಮರ್ ಅಲ್ವಾ, ಸೊ ನಾನು ಮಾಂಗಲ್ಯ ಚೈನು ಎಲ್ಲ ಅಲ್ಲೇ ಮಾಡಿಸಿದ್ದು. ನಾನು ನಮ್ಮ ಅಣ್ಣಂಗೆ ಹೇಳಿದೆ, ಅಣ್ಣ ಇದು ಆ್ಯನಿವರ್ಸರಿ ಗಿಫ್ಟು, ನಮ್ಮ ಮನೆಯವ್ರಿಗೆ ಹೇಳ್ಬೇಡ, ನಾನು ತೊಗೊಂಡಿರೋದನ್ನ ಉಂಗುರ ತೊಗೊಂಡೋಗಿರ್ತೀನಿ ನಾನು ಅಂತ ಹೇಳಿದೆ ಅವರಿಗೆ. ಸರಿ ಆಯಿತು ಅಂತ ಹೇಳಿದರು. ಬಟ್ ಇವ್ರು ಏನು ಮಾಡೋರು, ಇವರು ಅದೇ ಅಂಗಡಿಗೆ ಹೋಗ್ಬಿಟ್ಟು, ಅಣ್ಣ ಇದು ಅವಳಿಗೆ ಹೇಳ್ಬೇಡ, ನಾನು ಅವಳಿಗೆ ಸರ್ಪ್ರೈಸಾಗಿ ತಗೋತೀನಿ ಅಂತ ಹೋಗಿ ಅಣ್ಣನ ಅಂಗಡಿಲೇ ತಂದಿರೋದು ಸೇಮು. ಬಟ್ ಅವ್ರು ಹೇಳೋರೆ, ಸ್ಟ್ರಿಕ್ಟಾಗಿ ಹೇಳೋರೆ, ಅವಳು ಒಪ್ಪಲ್ಲ, ಅವಳನ್ನೇ ಕರ್ಕೊಬಂದು ತಗೋ ಅಂತ ಹೇಳಿದ್ರು. ನಮ್ಮ ಮನೆಯವರು ಸೆಲೆಕ್ಟ್ ಮಾಡಿ ತಂದವ್ರೆ. ಬಟ್ ಪರವಾಗಿಲ್ಲ, ಇಷ್ಟೇ ಆಗೈತೆ. ಬಟ್ ನನಗಿಂತ ಸ್ವಲ್ಪ ಸಣ್ಣ ಆಯಿತು, ಸೊ ಅದಕ್ಕೋಸ್ಕರ ಸ್ವಲ್ಪ ಎಕ್ಸ್ಟೆಂಡ್ ಮಾಡೋಣ ಅನ್ನೋ ಮೈಂಡ್ ಸೆಟ್ಟಲ್ಲಿ ಐತೆ. ಮಾಡಿದ್ರು ಮಾಡ್ತೀನಿ, ಬೆಳಿಗ್ಗೆ ಅಷ್ಟು ನನ್ನ ಮೈಂಡ್ ಹೆಂಗಿರ್ತದೆ ಹೆಂಗೆ ಹೇಳೋಕ್ಕಾಗಲ್ಲ. ಸೊ ನಾವಂತ ನಮ್ಮ ಆ್ಯನಿವರ್ಸರಿ ಗಿಫ್ಟ್ನ ಇನ್ನು 3 ತಿಂಗಳೈತೆ ನಮ್ಮ ಆ್ಯನಿವರ್ಸರಿಗೆ. ಸೊ 3 ತಿಂಗಳಿಗೆ ಮುಂಚೆನೇ ನಮ್ಮ ಗಿಫ್ಟ್ಗಳನ್ನ ನಾವು ಅಲ್ಲೇ ತೊಗೊಬಿಟ್ಟಿದ್ದೀವಿ. ಯಾಕಂದರೆ 3 ತಿಂಗಳಾದ್ಮೇಲೆ ಸಿಚುವೇಶನ್ ಹೆಂಗಿರುತ್ತೆ ಅನ್ನೋ ಗೊತ್ತಿರಲಿಲ್ಲ. ನಾನು ಗೋಲ್ಡ್ ರೇಟ್ ಜಾಸ್ತಿ ಆಗಿಬಿಡುತ್ತೆ ಅಂದ್ಬಿಟ್ಟು ಕಮ್ಮಿ ಸೌಂಡ್ ಕೊಡಿದೆ ಅಷ್ಟು. ಗೋಲ್ಡ್ ರೇಟು ಜಾಸ್ತಿ ಆಗಿಬಿಡುತ್ತೆ ಅಂದ್ಬಿಟ್ಟು ನಾನು ಏನು ಮಾಡಿದೆ, ಇವಾಗಲೇ ಗೋಲ್ಡ್ ಪರ್ಚೇಸ್ ಮಾಡಿಬಿಟ್ಟಿದೆ. ಅದನ್ನ ನಾನು ಮನಸ್ಸು ತಡಿಲಿಲ್ಲ, 3 ತಿಂಗಳವರೆಗೆ ಹೆಂಗೆ ಹೇಳ್ದಂಗೆ ಇರೋದು ಇವ್ರಿಗೆ ಅಂದ್ಬಿಟ್ಟು ಫೈನಲಾಗಿ ಸಂಜೆ ಉಂಗುರ ತೋರಿಸೋಬಿಟ್ಟೆ ಅವ್ರಿಗೆ ಗೋಲ್ಡ್ ರಿಂಗ್ ತೊಗೊಂಡಿರೋದನ್ನ. ಇವರು ಇವತ್ತು ನಾನು ಕೇಳಿದೆ, ದರ್ಶನಗೆ ಜಾಸ್ತಿ ಬೇಡ, ಆ್ಯನಿವರ್ಸರಿ ಗಿಫ್ಟ್ ಏನು ಬೇಡ, ಸೀರೆ ಕೊಡಿಸಿ, ಬಳೆ ಕೊಡಿಸಿ, ಜೊತೆಗೆ ಮೂಗ್ಬಟ್ಟು ಕೊಡಿಸಿ ಅಂತ ಹೇಳಿದೆ. ಸೊ ಫೈನಲಾಗಿ ಕೊಡಿಸೋರೆ. ನಾನಂತೂ ಫುಲ್ ಖುಷಿ ಆಗ್ಬಿಟ್ಟಿದ್ದೀನಿ. ಸಾಕು, ನಮ್ಮ ಮನೆಯವ್ರಿಗೆ ನನ್ನ ವಾಯ್ಸ್ ಒಂಥರ ಮೈಕ್ ಸಿಸ್ಟಮ್ ಹಂಗೆ ಕೇಳಿಸ್ತದ ನೋಡಿ. ಆಲೆ ಕೊಟ್ಬಿಟ್ರಲ್ಲ, ನಮ್ಮ ಬ್ಲಾಗ್ ಎಂಡ್ ಮಾಡೋ ಗಂಟ ಒಂಚೂರು. ಸೊ ನನಗೋಸ್ಕರ ಇಷ್ಟೆಲ್ಲ ತಂದಿದ್ದಾರೆ. ಥ್ಯಾಂಕ್ ಯು. ಸೊ ಇವಾಗ ನೆಕ್ಸ್ಟ್ ಬಿರಿಯಾನಿ ಬ್ಯಾಟಿಂಗ್ ಮಾಡಿ ಊಟ ಮಾಡಿ ಮಲ್ಕೊಳ್ಳೋದಷ್ಟೇ. ಸೊ ನೋಡಿದ್ರಲ್ಲ, ಒಂದು ಪ್ರೀತಿಗೆ ಗಂಡ ಎಷ್ಟು ಎಫರ್ಟ್ ಹಾಕ್ತಾನೋ ಹೆಂಡ್ತಿನೂ ಅಷ್ಟೇ ಎಫರ್ಟ್ ಹಾಕಬೇಕು. ಸೊ 2 ಕಡೆಯಿಂದ ಎಫರ್ಟ್ ಇದ್ದರೆ ಮಾತ್ರ ಪ್ರೀತಿ ಗೆಲ್ಲೋಕ್ಕೆ ಸಾಧ್ಯ. ಸೊ ನೆಕ್ಸ್ಟ್ ಈ ಬ್ಲಾಗಲ್ಲಿ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ನಿಮ್ಮ ಲೈಫಲ್ಲಿ ಏನಿದೆ ಅದ್ರ ಕಡೆ ಫೋಕಸ್ ಮಾಡಿಕೊಂಡು ನೀವು ಹೋಗಿ. ಬೆನ್ನಿಂದೆ ಮಾತಾಡೋರು 1000 ಮಾತಾಡ್ತಾರೆ, 1000 ಇರ್ತಾರೆ, ಅವ್ರ ಬಗ್ಗೆಲ್ಲ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬಾರ್ದು. ಬೆನ್ನಿಂದೆ ಮಾತಾಡೋರು ಯಾವತ್ತು ಬೆನ್ನಿಂದನೇ ಇರ್ತಾರೆ. ಯಾಕಂದರೆ ಅವ್ರ ಲೈಫ್ ಪೂರ್ತಿ ನಮಗೆ ಅಂತಲೇ ಮುಡಿಪಾಗಿರ್ತಾರೆ. ಯಾಕಂದರೆ ಒಂಥರ ಸೆಕ್ಯೂರಿಟಿ ಗಾರ್ಡ್ಗಳಿದ್ದಂಗೆ. ಅವ್ರು ಎಲ್ಲೋ ಹೋಗ್ತಾರೆ, ಏನು ಮಾಡ್ತಾರೆ, ಅವ್ರದ್ದು ಎಷ್ಟಿದೆ ಅಷ್ಟು ನೋಡ್ಕೊಳ್ಳೋ ಬುದ್ಧಿನೇ ಇಲ್ಲ. ಯಾಕಂದರೆ ಅವ್ರಿಗೆ ಫೇಸ್ ಟು ಫೇಸ್ ಬಂದು ಮಾತಾಡೋ ಕೆಪಾಸಿಟಿ ದೇವ್ರು ಇನ್ನೂ ಅವ್ರಿಗೆ ಕೊಟ್ಟಿರಲ್ಲ. ಅವ್ರದ್ದು ಎಷ್ಟಿದೆ ಅಷ್ಟು ನೋಡ್ಕೊಂಡು ಇರೋ ಬುದ್ಧಿನೂ ಅವ್ರಿಗಿರಲ್ಲ, ಬೇರೆಯವ್ರದ್ದು ನೋಡೋದೇ ಬುದ್ಧಿ ಇರುತ್ತೆ. ಸೊ ಅವ್ರನ್ನೆಲ್ಲ ಫೇಸ್ ಮಾಡಿ ಅವ್ರ ಮಕ್ಕಳ್ದಂಗೆ ಲೈಫಲ್ಲಿ ಬದುಕೋದ್ಬೇಕು. ಸೊ ಅದು ಮುಖ್ಯ. 1000 ಮಾತಾಡಲಿ, ಎಂಥ ರಿಲೇಷನ್ಗಳಿಗೂ ಅಷ್ಟೇ ಏನೂ ಅಷ್ಟೇ, ಸ್ವಾಭಿಮಾನ ಬಿಟ್ಟು ಯಾರು ಬದುಕಕ್ಕೆ ಹೋಗ್ಬಾರ್ದು. ನಾಳೆ ದಿನ ಮುಂದೆ ನಮಗೊಂದು ಮಾತು ಬರಬಾರ್ದು, ನೀನು ನನ್ನ ಹಂಗಲ್ಲಿದ್ದೆ ಅಂತ. ನಮ್ಮ ಋಣ ಅವ್ರ ಮೇಲೆ ಇರಬೇಕು ಹೊರತು ಅವ್ರ ಋಣ ನಮ್ಮ ಮೇಲೆ ಇರೋಕ್ಕೆ ಹೋಗ್ಬಾರ್ದು. ಸೊ ಯಾರು ಏನೇ ಮಾತಾಡಲಿ, ಎಷ್ಟೇ ಮಾತಾಡಲಿ ತಲೆ ಕೆಡಿಸ್ಕೋಬಾರ್ದು. ನಾವು ಮುಂದೆ ಹೋಗ್ತಾ ಇರಬೇಕು, ಅವ್ರ ಮಕ್ಕಳ್ದಂಗೆ ನಾವು ಬದುಕ್ತಾ ಇರಬೇಕು, ಇಷ್ಟೇ. ಬಟ್ ಲೈಫಲ್ಲಿ ಸ್ವಾಭಿಮಾನ ಮಾತ್ರ ಬಿಡಕ್ಕೆ ಹೋಗ್ಬಾರ್ದು. ಎಂಥ ನಾಯಿಗಳಿದ್ರು ಅಷ್ಟೇ, ಎಂಥ ಸಂಬಂಧಗಳಿದ್ರು ಅಷ್ಟೇ, ಮೇಯ್ನಾಗಿ ಸಂಬಂಧಗಳ ಮುಂದೆ ತಲೆ ತಗಬಾರ್ದು. ಇವತ್ತಿನ ದಿನ ನೀವು ಕೆಟ್ಟಿದ್ದೀರಂತ ಕೈ ಬಿಟ್ಟಿರ್ತಾರಲ್ವ, ನಾಳೆ ದಿನ ನಿಮ್ಮ ಹತ್ರಕ್ಕೆ ಸಂಬಂಧ ಅಂತ ಬಂದರೆ ದಯವಿಟ್ಟು ಹತ್ರ ಕರ್ಕೋಬೇಡಿ. ಚಪ್ಪಲಿ ಬಿಡೋ ಜಾಗದಲ್ಲಿ ಬಿಟ್ಟು ನಿಮ್ಮ ಮುಂದೆ ಜೀವನ ಮಾಡಿ.